ಸ್ನೇಹಿತರೆ ನಮಸ್ಕಾರ. ನಾನು ರಾಮು ಆರ್ಕೇರಿ ಮಾತಾಡ್ತಾ ಇದ್ದೀನಿ. ಮೀಡಿಯಾ ಜರ್ನಿಗೆ ಸ್ವಾಗತ. ನಾಡಿನ ಸಮಸ್ತ ಜನತೆಗೆ 80ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಕೋರ್ತಾ ನಾವು ಇವತ್ತು ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ಕುರುಕುಪ್ಪೆ ಪುರಸಭೆಯ ಅಭಿವೃದ್ಧಿ ಕುರಿತಾಗಿ ಮಾತಾಡಲಿಕ್ಕಿದೆ. ಕುರುಕುಪ್ಪೆ ಪುರಸಭೆ 10 ವರ್ಷಗಳ ಹಿಂದೆ ಆರಂಭವಾಗುತ್ತೆ. ಅಲ್ಲಿವರೆಗೆ ಗ್ರಾಮ ಪಂಚಾಯತಿ ಆಗಿದ್ದಂತಹ ಕುರುಕುಪ್ಪೆ ಪುರಸಭೆಯಾಗಿ ಮೇಲ್ದರ್ಜೆಗೆ ಇರುತ್ತೆ. ಈ 10 ವರ್ಷಗಳ ಅವಧಿಯಲ್ಲಿ ಏನೆಲ್ಲ ಅಭಿವೃದ್ಧಿ ಆಗಿದೆ ಅನ್ನುವಂಥದ್ದನ್ನ ಈ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ನಾವು ನೋಡ್ತಾ ಹೋದಾಗ ಇಲ್ಲಿ ಮುಖ್ಯವಾಗಿ ಸಾಕಷ್ಟು ಗುರುತರವಾದ ಕೆಲಸಗಳನ್ನ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಒಂದೊಂದು ಹೇಳ್ತಾ ಹೋಗೋದಾದ್ರೆ ಇಲ್ಲಿನ ಕುರುಕುಪ್ಪೆ ಮತ್ತು ತೋರಣಗಲ್ ರೈಲ್ವೆ ನಿಲ್ದಾಣದ ಮಧ್ಯದಲ್ಲಿರ್ತಕ್ಕಂಥ ಜಾಗದಲ್ಲಿ ಮುಖ್ಯವಾಗಿ ಪುರಸಭೆಗೆ ಒಂದು ನೂತನ ಕಟ್ಟಡವನ್ನ ಮಾಡುವ ಉದ್ದೇಶವನ್ನು ಹೊಂದಲಾಗಿದೆ. ಅದೇ ಸ್ಥಳದಲ್ಲಿ ಬಸ್ ನಿಲ್ದಾಣವಾಗಿರ್ಬೋದು, ಜೊತೆಗೆ ಸಭಾಭವನವಾಗಿರ್ಬೋದು, ಜೊತೆಗೆ ಅಲ್ಲಿ ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಆಗಿರ್ಬೋದು, ಮಾರುಕಟ್ಟೆ ಆಗಿರ್ಬೋದು, ಹೀಗೆ ಅನೇಕ ಯೋಜನೆಗಳನ್ನ ಯೋಚನೆ ಮಾಡಿದ್ದಾರೆ. ಅನೇಕ ಯೋಜನೆಗಳಿಗೆ ಕಾಮಗಾರಿ ಆರಂಭವಾಗ್ತಾ ಇದೆ. ಅದಾದ ನಂತರ ಇಲ್ಲಿನ ಸಣ್ಣ ಗುಡ್ಡದಲ್ಲಿ PM ಶ್ರೀ ಮತ್ತು ಪ್ರೌಢಶಾಲೆಗೆ ನೂತನ ಕಟ್ಟಡವನ್ನ ಉದ್ಘಾಟನೆ ಕೂಡ ಮಾಡಲಾಗಿದೆ. ಅದಕ್ಕೆ ಪೂರಕವಾಗಿ ರಸ್ತೆಯನ್ನು ಕೂಡ ನಿರ್ಮಾಣ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇಲ್ಲಿನ ಕಮಲಾನಗರದಲ್ಲಿ ಪೌರ ಕಾರ್ಮಿಕರಿಗೆ ಉಪಯೋಗ ಆಗ್ಲಿ ಅನ್ನೋ ಒಂದು ಕಾರಣಕ್ಕೆ ಒಂದು ರೆಸ್ಟ್ ಮಾಡ್ಲಿಕ್ಕೆ ವಿಶ್ರಾಂತಿ ಗೃಹ ಆಗಿರ್ಬೋದು, ಪುರಸಭೆಯ ವಾಹನಗಳಿಗೆ ನಿಲುಗಡೆಗೆ ಬೇಕಾಗಿರ್ತಕ್ಕಂಥ ಸ್ಥಳವನ್ನು ಕೂಡ ನಿಗದಿ ಮಾಡಲಾಗಿದೆ. ಮುಖ್ಯವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ತೋರಣಗಲ್ ರೈಲ್ವೆ ನಿಲ್ದಾಣದಲ್ಲಿ ಆಂಜನೇಯ ದೇವಸ್ಥಾನದಿಂದ ನಿಲ್ದಾಣದವರೆಗೆ ಹೋಗುವಂತಹ ರಸ್ತೆ ಬಹುತೇಕ ಒಂದು ಸಾರ್ವಜನಿಕರ ವ್ಯಾಪಾರ ಸ್ಥಳವಾಗಿ ಮಾರ್ಪಟ್ಟಿತ್ತು. ಅದಕ್ಕೆ ಸಾಕಷ್ಟು ದೂರುಗಳು ಕೂಡ ಬಂದಿತ್ತು. ಅದನ್ನು ಕೂಡ ತೆರವು ಮಾಡಿ ಸ್ವಚ್ಛತೆ ಕಡೆಗೆ ಆದ್ಯತೆಯನ್ನು ಕೂಡ ಕೊಡಲಾಗಿದೆ. ಇದ್ರ ಜೊತೆಗೆ ಬಹುಮುಖ್ಯವಾದ ಮತ್ತೊಂದು ದೊಡ್ಡ ಪ್ರಾಜೆಕ್ಟ್ ಅಂತ ಹೇಳಿದ್ರೆ ಕುರುಕುಪ್ಪೆ ಪುರಸಭೆಗೆ ಇದೊಂದು ವಿಶೇಷವಾದ ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಘನತ್ಯಾಜ್ಯ ನಿರ್ವಹಣಾ ಘಟಕ. ಸುಮಾರು 12.5 ಎಕರೆ ಪ್ರದೇಶದಲ್ಲಿ ಇಲ್ಲಿ ಘನತ್ಯಾಜ್ಯ ನಿರ್ವಹಣಾ ಘಟಕವನ್ನು ಕೂಡ ನಿರ್ಮಾಣ ಮಾಡಲಾಗ್ತಿದೆ. ಇನ್ನಷ್ಟು ಅಭಿವೃದ್ಧಿ ಕಾಮಗಾರಿಗಳನ್ನು ಕೂಡ ಕೈಗೊಳ್ಳಲಾಗಿದೆ. ಬನ್ನಿ, ಯಾವೆಲ್ಲ ಕಾಮಗಾರಿಗಳು ನಡೀತಾ ಇದೆ, ಎಷ್ಟೆಲ್ಲ ಅಭಿವೃದ್ಧಿ ಹೊಂದಿದೆ, ಒಟ್ಟಾರೆ ಕುರುಕುಪ್ಪೆ ಪುರಸಭೆ ಯಾವ ದಿಕ್ಕಿನತ್ತ ಸಾಗುತ್ತಿದೆ ಅನ್ನುವಂಥದ್ದನ್ನ ಸಾರ್ವಜನಿಕರಿಗೆ ತೋರಿಸುವ ಉದ್ದೇಶದಿಂದ ಈ ಒಂದು ವಿಶೇಷ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ. ತಾವೆಲ್ಲೂ ಕೂಡ ಸ್ಕಿಪ್ ಮಾಡದೆ ಈ ಪೂರ್ತಿ ವಿಡಿಯೋನ ನೋಡಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ಅಂತ ತಿಳಿಸುತ್ತಾ ಬನ್ನಿ ಕಾರ್ಯಕ್ರಮವನ್ನ ಆರಂಭಿಸೋಣ. 2015-16ನೇ ಸಾಲಿನಲ್ಲಿ ಗ್ರಾಮ ಪಂಚಾಯಿತಿಯಿಂದ ಪುರಸಭೆಯಾಗಿ ಮೇಲ್ದರ್ಜೆಗೆ ಏರಿದ್ದು 2 ಅವಧಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳಿಗೆ ಮುನ್ನುಡಿ ಬರೆಯಲಾಗಿದೆ. ಒಟ್ಟು 23 ವಾರ್ಡ್ಗಳ ಈ ಪುರಸಭೆ ಇರುವುದು ಬೃಹತ್ ಕೈಗಾರಿಕೆಗಳು ಇರುವ ಪ್ರದೇಶದಲ್ಲಿ. ಅಭಿವೃದ್ಧಿಗೆ ಎಷ್ಟು ಅವಕಾಶಗಳಿವೆಯೋ ಅಷ್ಟೇ ಸವಾಲುಗಳು ಕೂಡ ಇದೆ. ಸವಾಲುಗಳನ್ನು ಧನಾತ್ಮಕವಾಗಿ ಸ್ವೀಕರಿಸಿ ಇಲ್ಲಿನ ಜನಪ್ರತಿನಿಧಿಗಳು, ಅಧಿಕಾರಿಗಳು ದೂರಾಲೋಚನೆಯಿಂದ ಕುರುಕುಪ್ಪ ಪುರಸಭೆಯನ್ನ ಕಟ್ಟುತ್ತಿದ್ದಾರೆ. ಈಚೆಗೆ ಕೆ ಸೂರ್ಯನಾರಾಯಣ ಅವರು ಪುರಸಭೆ ಅಧ್ಯಕ್ಷರಾದ ನಂತರ ಅಭಿವೃದ್ಧಿಯ ವೇಗ ಮತ್ತಷ್ಟು ಹೆಚ್ಚಿದೆ. ಇಲ್ಲಿನ ಕುರುಕುಪ್ಪ ಹಾಗೂ ರೈಲ್ವೆ ನಿಲ್ದಾಣದ ಮಧ್ಯದಲ್ಲಿರುವ 5.79 ಎಕರೆ ಪ್ರದೇಶದಲ್ಲಿ ಪುರಸಭೆಗೆ ನೂತನ ಕಟ್ಟಡವನ್ನ ನಿರ್ಮಿಸಲು ಸಂಸದ ಇ ತುಕಾರಾಂ ಅವರು ಶಿಲಾನ್ಯಾಸ ನೆರವೇರಿಸಿದ್ದಾರೆ. ಅದರ ಜೊತೆಗೆ ಇದೇ ಜಾಗದಲ್ಲಿ ಬಸ್ ನಿಲ್ದಾಣ, ಮಾರುಕಟ್ಟೆ, ಮಳಿಗೆಗಳು, ದೇವಸ್ಥಾನ ಇತ್ಯಾದಿ ನಿರ್ಮಾಣಕ್ಕೆ ಯೋಜನೆಯನ್ನು ರೂಪಿಸಲಾಗಿದೆ. ಈ ಸ್ಥಳ ಕುರುಕುಪ್ಪ ಪುರಸಭೆಗೆ ಕಿರೀಟದಂತೆ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಹೊಂದುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಇದಲ್ಲದೆ ಇಲ್ಲಿನ ಚಿಕ್ಕ ಗುಡ್ಡದಲ್ಲಿ PM ಶ್ರೀ ಶಾಲೆಗೆ ನೂತನ ಕಟ್ಟಡ ಕೂಡ ನಿರ್ಮಿಸಿದ್ದು 90 ಲಕ್ಷ ರೂಪಾಯಿ ಅನುದಾನ ನಿಗದಿಪಡಿಸಿ ಅಭಿವೃದ್ಧಿ ಪಡಿಸಲಾಗ್ತಿದೆ. ನಾಡಿನ ಸಮಸ್ತ ಜನತೆಗೆ 80ನೇ ಸ್ವಾತಂತ್ರ್ಯ ಆರ್ಥಿಕ ಶುಭಾಶಯಗಳು ತಿಳಿಸ್ತಾ, ಈಗ ನಮ್ಮ ಕುರುಕುಪ್ಪ ಪುರಸಭೆ 10 ವರ್ಷಗಳಾಯ್ತು ಪುರಸಭೆ ಆಗಿ. ಈಗ ಅದರಲ್ಲಿ 2ನೇ ಅವಧಿಯಲ್ಲಿ ನಾವು ಆಯ್ಕೆಯಾಗಿ ಪುರಸಭೆ ಅಧ್ಯಕ್ಷನಾಗಿ ಆಯ್ಕೆಯಾಗಿರುತ್ತೇನೆ. ಪುರಸಭೆ ಆಗದಾಗಲಿದ್ದ 10 ವರ್ಷಗಳಿಂದ ಒಳ್ಳೆ ಆಡಳಿತ, ಅಭಿವೃದ್ಧಿ ವಿಚಾರದಲ್ಲಿ ಮಾತ್ರ ಒಳ್ಳೆ ಫಾಸ್ಟ್ ಆಗಿ ಮೂವ್ ಆಗ್ತಾ ಇದೆ. ಆಮೇಲೆ ಇಲ್ಲಿ ಪ್ರತಿಯೊಬ್ಬ ಸಾರ್ವಜನಿಕರಿಂದ ಮೂಲಭೂತ ಸೌಕರ್ಯಗಳ ಬಗ್ಗೆ ಆಗ್ಲಿ, ಮೂಲ ಸೌಕರ್ಯಗಳಾಗಲಿ ನಾವಂತೂ ಯಾವತ್ತು ಅವರಿಗೆ 24x7 ಅಂತೂ ನಾವಂತೂ ವರ್ಕ್ ಮಾಡ್ತಾ ಇದೀವಿ. ಯಾವುದೇ ಸಾರ್ವಜನಿಕರು ಬಂದ್ರೆ ಸ್ಪಂದನೆ ಕೊಡ್ತಾ ಮುಂದೆ ಹೋಗ್ತಾ ಇದೀವಿ. ಆಮೇಲೆ ಅಭಿವೃದ್ಧಿ ವಿಚಾರದಲ್ಲಿ ಮಾತ್ರ ನಾವು ಅಭಿವೃದ್ಧಿ ವಿಚಾರದಲ್ಲಿ ಮಾತ್ರ UCF ಅಂತ ಹೇಳಿ ಅರ್ಬನ್ ಚಾಲೆಂಜಿಂಗ್ ಫಂಡ್ ಅಂತ ಹೇಳಿ ಒಂದು 16,96 ಲಕ್ಷವನ್ನು ಪ್ರಪೋಸಲ್ ಬಂದಿರ್ತದೆ. ಆ ಪ್ರಪೋಸಲ್ ಬಂದು ಹೈಟೆಕ್ ಮಾರ್ಕೆಟ್ ಒಂದು ಮಾಡ್ಬೇಕಂತ ಇದೀವಿ. ಆಮೇಲೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಒಂದು, ಆಮೇಲೆ ಮಲ್ಟಿ ಫಂಕ್ಷನ್ ಹಾಲ್ ಒಂದು ಮಾಡ್ಬೇಕಂತ ಇದೀವಿ. ಇದೆಲ್ಲ ಬಂದ್ಬಿಟ್ಟು ಪಶುಸಂಗೋಪನಾ ಇಲಾಖೆಯಿಂದ 5 ಎಕರೆ 79 ಸೆಂಟ್ಸ್ ಜಾಗವನ್ನು ತಗೊಂಡಿರ್ತೀವಿ, ಅದನ್ನಲ್ಲಿ ಖರೀದಿ ಮಾಡಿರ್ತೀವಿ.
ಅದ್ರಲ್ಲಿ ಬಂದು 2 ಎಕರೆ ಬಂದು ಆಫೀಸು, ಆಮೇಲೆ ಟೆಂಪಲ್ ಬಂದು ಟೆಂಪಲ್ಗೆ ಅರ್ಧ ಎಕರೆ, ಆಂಜನೇಯ ಸ್ವಾಮಿ ಟೆಂಪಲ್ಗೆ ಅರ್ಧ ಎಕರೆ ಕೊಡ್ತೀವಿ. ಬಸ್ ಸ್ಟಾಪ್ ಒಂದು 1 ಎಕರೆ ಅಂತ 1 ಎಕರೆ ಅಂತ ಮಾಡಿವಿ. ಮಾರ್ಕೆಟ್ಗೆ 1 ಎಕರೆ 90 ಸೆಂಟ್ಸ್ ಅಂತ ಮಾಡಿವಿ. ಶಾಪಿಂಗ್ ಕಾಂಪ್ಲೆಕ್ಸ್ ಬಂದು 1 ಎಕರೆ 10 ಸೆಂಟ್ಸ್ ಅಂತ ಮಾಡಿವಿ. ಒಟ್ಟಾರೆ ಇವೆಲ್ಲವೂ ಮಾಡಕ 16,96,00,000 ಅನುದಾನದಿಂದ ನಾವು ಮಾಡಕ ಒಂದು ಆಲೋಚನೆ ಐತೆ. ಅದನ್ನು ಕೂಡ ಪ್ರಪೋಸಲ್ ಕಳ್ಸಿದೀವಿ. ಅದರಲ್ಲಿ ಬಂದು 25% ಬಂದು ಸೆಂಟ್ರಲ್ ಗೌರ್ಮೆಂಟ್ ಇಂದ ಅನುದಾನ ಬರುತ್ತೆ. ಆಮೇಲೆ 25% ಬಂದು ಸ್ಟೇಟ್ ಗೌರ್ಮೆಂಟ್ ಇಂದ ಬರುತ್ತೆ. ಆಮೇಲೆ 50% ಬಂದು ಬ್ಯಾಂಕ್ ಖಾತೆಯಿಂದ ಲೋನ್ ಅನ್ನು ವಿತರಣೆ ಮಾಡ್ತಾರ. ಆ ಲೋನ್ ಅನ್ನು ನಾವು ಬಂದಿರ್ತಕ್ಕಂತ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಆಗ್ಲಿ ಇಲ್ಲ ಮಾರ್ಕೆಟ್ ಇಂದಾಗ್ಲಿ ಬಂದಿರ್ತಕ್ಕಂತ ಆದಾಯವನ್ನ ನಾವು ಮಂತ್ಲಿ ಅನ್ನ ಪ್ರತಿ ತಿಂಗಳ ನಾವು ಅದಕ್ಕ ಪಾವತಿ ಮಾಡ್ಲೇಬೇಕಾಗತ್ತೆ. ಆ 50% ಅನುದಾನವನ್ನ ಕುರುಕು ಪುರಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ 7ನೇ ವಾರ್ಡ್ ಅಲ್ಲಿ ಕಮಲಾನಗರ ಅಂತ ಬರುತ್ತೆ ಒಂದು. ಅದರಲ್ಲಿ ವಾಡಾಯಿಂದ ನಾವು CS ಸೈಟ್ ಅನ್ನು ಖರೀದಿ ಮಾಡಿರ್ತೀವಿ. ಆ CS ಸೈಟ್ ಅಲ್ಲಿ ಪೌರ ಕಾರ್ಮಿಕರಿಗೆ ರೆಸ್ಟ್ ರೂಮ್ ಅಂತ ಹೇಳಿ ಅದೊಂದು ಗ್ರೌಂಡ್ ಮತ್ತೆ ಫಸ್ಟ್ ಫ್ಲೋರ್ ಅಂತ ಪ್ಲಾನ್ ಮಾಡಿದ್ವಿ, ಅದ ಆಲೋಚನೆ ಮಾಡಿದ್ವಿ ಅದನ್ನೊಂದು. ಆಮೇಲೆ ಇಲ್ಲಿ 1ನೇ ವಾರ್ಡ್ ಆಮೇಲೆ 2ನೇ ವಾರ್ಡ್ ಅಲ್ಲಿ ಗ್ರಾಮ ಠಾಣ ಮತ್ತು ಗ್ರಾಮನತ್ತ 3 ಎಕರೆ 16 ಸೆಂಟ್ಸ್. ಅದರಲ್ಲಿ 85 ಸೆಂಟ್ಸ್ ಬಂದು ಖಾಲಿ ಜಾಗ ಇರುತ್ತೆ. ಆ ಖಾಲಿ ಜಾಗವನ್ನ PHC ಪಬ್ಲಿಕ್ ಹೆಲ್ತ್ ಸೆಂಟರ್ ಮಾಡಕ ಒಂದು ಪ್ರಪೋಸಲ್ ಕಳಿಸಿದ್ವಿ. ಅದನ್ನು ಆದ್ರೂ ಕೂಡ ಅದು ಆಲ್ರೆಡಿ ಈಗ ಆಗತ್ತೆ. ನೆಕ್ಸ್ಟ್ ಒಂದು 6 ಮಂತ್ ಒಳಗ ಹಾಸ್ಪಿಟಲ್ ಸ್ಟಾರ್ಟ್ ಮಾಡ್ತಾರೆ ಈಗ. ಆಮೇಲೆ ಇಲ್ಲಿ ಚಿಕ್ಕಗುಡದಲ್ಲೇ ಒಂದು ಹೈಸ್ಕೂಲ್ ಆಗಿರುತ್ತೆ. ಹೈಸ್ಕೂಲ್ಗೆ ಕೂಡ ಹೋಗಕ ಬರಕ್ ರಸ್ತೆಯನ್ನು ನಿರ್ಮಾಣ ಮಾಡಕ 90 ಲಕ್ಷ ಅನುದಾನವನ್ನು MLA ಮೇಡಮ್ ಅನುದಾನದಿಂದ ಆಗಿರ್ತಾರೆ. ಇವೆಲ್ಲ ಒಟ್ಟಾರೆ ಈ ಅಭಿವೃದ್ಧಿ ವಿಚಾರದಲ್ಲಿ ಮಾತ್ರ ಸಂಸದರು ಆಗಿರ್ತಕ್ಕಂತ ತುಕಾರಾಮ್ ಸಾಹೇಬ್ರು ಆಮೇಲೆ ಶಾಸಕರಾಗಿದ್ದ ಅನ್ನಪೂರ್ಣ ಮೇಡಮ್ ಅವ್ರ ಸಹಕಾರದಿಂದ ಇವೆಲ್ಲವೂ ಅಭಿವೃದ್ಧಿ ವಿಚಾರದಲ್ಲಿ ಮುಂದೆ ಫಾಸ್ಟ್ ಆಗಿ ಹೋಗ್ತಾ ಇದೆ. ಒಟ್ಟಾರೆ ನಮ್ಮ ಪುರಸಭಾ ಸದಸ್ಯರು ಆಮೇಲೆ ನಾವು ಆಮೇಲೆ ಮುಖ್ಯ ಅಧಿಕಾರಿಗಳು ಆಮೇಲೆ ಸರ್ವ ಸದಸ್ಯರಾಗಿರ್ತಕ್ಕಂಥ ಎಲ್ಲಾ ಸದಸ್ಯರು ಕೂಡ ಆಡಳಿತ ಪಕ್ಷ ವಿರೋಧ ಪಕ್ಷ ಯಾವುದು ಪಕ್ಷ ಇಲ್ಲ ಅಂತ ಹೇಳಿ ಅಭಿವೃದ್ಧಿ ವಿಚಾರದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಕೈ ಜೋಡಿಸಿ ನಮ್ಮ MP ಸಾಹೇಬ್ರು ಆಮೇಲೆ MLA ಮೇಡಮ್ ಸಹಕಾರದಿಂದ ಇನ್ನು ಅಭಿವೃದ್ಧಿ ವಿಚಾರದಲ್ಲಿ ಮುಂದೆ ಹೋಗ್ಬೇಕಂತ ಹೇಳಿ ಒಟ್ಟಾರೆ ಅವ್ರ ಸಹಕಾರ ಯಾವತ್ತಿಗೂ ನಮಗೆ ಇರಲೇಬೇಕಂತ ಹೇಳಿ ನಾವು ಕೇಳ್ಕೊತಾ ಈ 2 ಮಾತುಗಳು ಮುಗಿಸ್ತೇನೆ. ನಮಸ್ಕಾರ. ಪುರಸಭೆ ವ್ಯಾಪ್ತಿಯಲ್ಲಿ ಹೆಚ್ಚುತ್ತಿರುವ ಜನಸಂಖ್ಯೆಗೆ ಅನುಗುಣವಾಗಿ ಸುಮಾರು 3.6 ಕೋಟಿ ವೆಚ್ಚದಲ್ಲಿ ಘನತ್ಯಾಜ್ಯ ವಸ್ತು ನಿರ್ವಹಣಾ ಘಟಕವನ್ನು ನಿರ್ಮಿಸಲಾಗುತ್ತಿದೆ. ಸ್ಯಾನಿಟರಿ ಲ್ಯಾಂಡ್, ಫೀಲ್, ಲಿಚೆಟ್ ಟ್ಯಾಂಕ್, ವಿಂಡ್ರೋ ಪ್ಲಾಟ್ಫಾರ್ಮ್, ಪ್ರೊಸೆಸಿಂಗ್ ಶೆಡ್ ಇತರೆ ವಿಭಾಗಗಳ ನಿರ್ಮಾಣ ಕಾರ್ಯವೂ ನಡೀತಾ ಇದೆ. ಮುಂಬರುವ ದಿನಗಳಲ್ಲಿ ಬೃಹತ್ ಪ್ರಮಾಣದಲ್ಲಿ ಕಾಂಪೋಸ್ಟ್ ಗೊಬ್ಬರವನ್ನು ಉತ್ಪಾದಿಸುವ ಉದ್ದೇಶ ಹೊಂದಲಾಗಿದೆ. ಪಟ್ಟಣದಿಂದ ಅಂತರದಲ್ಲಿರುವ ಇದೇ ಸ್ಥಳದಲ್ಲಿ ಶ್ವಾನ ಸಂತಾಹರಣ ಶಸ್ತ್ರಚಿಕಿತ್ಸಾ ಕೇಂದ್ರವನ್ನು ಕೂಡ ನಿರ್ಮಾಣ ಮಾಡಲಾಗುತ್ತಿದೆ. ಘನ ಸರ್ಕಾರದ ಯೋಜನೆಯಲ್ಲಿ ಸ್ವಚ್ಛ ಭಾರತ್ ಮಿಷನ್ 1.0 ಕುರೆಕೊಪ್ಪ ಪುರಸಭೆ ವ್ಯಾಪ್ತಿಯ ದರೋಜಿ ಕಂದಾಯ ಭೂಮಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳವರು 12 ಎಕರೆ ಭೂಮಿಯನ್ನು ಮಂಜೂರು ಮಾಡಿದಂತೆ ಹಾಗೂ ಭೂಮಿ ಮಂಜೂರು ಮಾಡಿರ್ತಕ್ಕಂಥ 12 ಎಕರೆಯಲ್ಲಿ 3,96,00,000 ವೆಚ್ಚದಲ್ಲಿ ಘನತ್ಯಾಜ್ಯ ನಿರ್ಮಾಣ ಘಟಕ ಕಾಮಗಾರಿ ಪ್ರಗತಿ ಹಂತದಲ್ಲಿದೆ. ಹಾಗೂ 15ನೇ ಹಣಕಾಸಿನ ಯೋಜನೆಯಡಿಯಲ್ಲಿ ಡಾಗ್ ಶೆಲ್ಟರ್ ನಿರ್ಮಾಣಕ್ಕಾಗಿ 25 ಲಕ್ಷ ವೆಚ್ಚದಲ್ಲಿ ನಿಗದಿಪಡಿಸಿದ್ದು ಪ್ರಸ್ತುತ ಆ ಕಾಮಗಾರಿಗೆ ಕೂಡ ಪ್ರಗತಿ ಹಂತದಲ್ಲಿದೆ. ಒಟ್ಟಾರೆ ಕೊಡಗು ಪುರಸಭೆ ಡೆವಲಪ್ಮೆಂಟ್ ವಿಚಾರದಲ್ಲಿ ಮಾತ್ರ ಯಾವುದೇ ರೀತಿಯಿಂದ ಕಾಂಪ್ರಮೈಸ್ ಆಗಲಾರದೆ ಮುಂದಕ್ಕೆ ಹೋಗ್ತಾ ಇದೆ. ಪುರಸಭೆಯ ವ್ಯಾಪ್ತಿಯ ರೈಲ್ವೆ ನಿಲ್ದಾಣಕ್ಕೆ ತೆರಳುವ ಮಾರ್ಗ ಮಧ್ಯೆ ತರಕಾರಿ ಹಾಗೂ ಇತರೆ ವ್ಯಾಪಾರಿಗಳಿಂದ ಸಾರ್ವಜನಿಕರಿಗೆ ತೊಂದರೆ ಉಂಟಾಗ್ತಿತ್ತು. ಇಲ್ಲಿನ ಆಂಜನೇಯ ದೇವಸ್ಥಾನದಿಂದ ರೈಲ್ವೆ ನಿಲ್ದಾಣದವರೆಗೆ ರಸ್ತೆಯಲ್ಲಿ ಓಡಾಡುವುದು ಕಷ್ಟವಿತ್ತು. ಸ್ಥಳೀಯವಾಗಿ ಬೃಹತ್ ಕಾರ್ಖಾನೆಗಳಿದ್ದು ಪ್ರತಿದಿನವೂ ಸಾವಿರಾರು ಜನ ಇಲ್ಲಿಂದ ಸಂಚರಿಸುತ್ತಾರೆ. ರಸ್ತೆ ಒತ್ತುವರಿ, ಜನದಟ್ಟಣೆ ಕುರಿತ ನಿರಂತರ ದೂರುಗಳಿಗೆ ಪರಿಹಾರವಾಗಿ ವ್ಯಾಪಾರಿಗಳ ಮನವೊಲಿಸಿದ ಅಧಿಕಾರಿಗಳು ಒಂದಷ್ಟು ಶ್ರಮ ವಹಿಸಿ ಹಾದಿ ಸುಗಮಗೊಳಿಸಿದ್ದಾರೆ. ಮುಂಬರುವ ದಿನಗಳಲ್ಲಿ ವ್ಯಾಪಾರಿಗಳಿಗೆ ಪ್ರತ್ಯೇಕ ಮಾರುಕಟ್ಟೆ ನಿರ್ಮಿಸಿಕೊಡುವ ಉದ್ದೇಶವಿದೆ ಎನ್ನುತ್ತಾರೆ ಪುರಸಭೆಯ ಮುಖ್ಯಾಧಿಕಾರಿ ಎಂ ಅರುಣ್ ಕುಮಾರ್. ಇದರೊಂದಿಗೆ ಸ್ಥಳೀಯ ಸಣ್ಣ ವ್ಯಾಪಾರಿಗಳಿಗೆ ಸಾಲ ಸೌಲಭ್ಯಗಳನ್ನು ಒದಗಿಸಲಾಗಿದೆ ಎಂಬ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ನಮಸ್ಕಾರ, ನಾನು ಎಂ ಅರುಣ್ ಕುಮಾರ್, ಮುಖ್ಯಾಧಿಕಾರಿ ಕುರೆಕೊಪ್ಪ ಪುರಸಭೆ ವತಿಯಿಂದ 80ನೇ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳನ್ನ ಕೋರ್ತಾ ಇದ್ದೇನೆ. ಪ್ರಥಮವಾಗಿ ಈ ಒಂದು ಕುರೆಕೊಪ್ಪ ಪುರಸಭೆ ವ್ಯಾಪ್ತಿಯಲ್ಲಿ ನಾನು ಚಾರ್ಜ್ ತಗೊಂಡಿದ ತಕ್ಷಣನೇ ಈಗ ನನ್ನ ಗಮನಕ್ಕೆ ಬಂದಿದ್ದ ವಿಷಯ ಏನಪ್ಪಾ ಅಂದ್ರೆ, ಪ್ರಥಮವಾಗಿ ಈಗ ರೈಲ್ವೆ ನಿಲ್ದಾಣಕ್ಕೆ ಹೋಗತಕ್ಕಂತ ರಸ್ತೆನಲ್ಲಿ ಅಂದ್ರೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ರೈಲ್ವೆ ನಿಲ್ದಾಣಕ್ಕೆ ಹೋಗೋ ರಸ್ತೆನಲ್ಲಿ ಪ್ರತಿನಿತ್ಯ ಈ ಸುತ್ತಮುತ್ತಲು ಬಸಾಪುರ, ಒಡ್ಡು,
ತೋರಣಗಲ್ಲು ಗ್ರಾಮ ಈ ಎಲ್ಲಾ ಕಡೆಗಳನ್ನು ಕಾಯಿಪಲ್ಲೆ ಅದನ್ನೆಲ್ಲ ದಿನಸಿಗಳನ್ನು ಬೆಳೆಯುತ್ತಾರೆ. ಅದರಲ್ಲಿ ಪ್ರತಿನಿತ್ಯ ಇಲ್ಲಿ ರೈಲ್ವೆ ನಿಲ್ದಾಣಕ್ಕೆ ಹೋಗೋ ರಸ್ತೆನಲ್ಲಿ ಅಂದ್ರೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಇದು ರೈಲ್ವೆ ನಿಲ್ದಾಣಕ್ಕೆ ಹೋಗೋ ರಸ್ತೆನಲ್ಲಿ ಪ್ರತಿನಿತ್ಯ ಅದನ್ನ ಅರ್ಲಿ ಮಾರ್ನಿಂಗ್ ಒಂದು 3 ಗಂಟೆಯಿಂದ 4 ಗಂಟೆವರೆಗೂ ಅದನ್ನೆಲ್ಲ ಅನ್ಲೋಡ್ ಮಾಡಿ, ತದನಂತರ ನಮ್ಮ ರಿಟೇಲ್ ವ್ಯಾಪಾರಸ್ಥರು ಏನ್ ಮಾಡ್ತಾ ಇದ್ದಾರೆ, ಒಂದು 5 ಗಂಟೆಯಿಂದ 6 ಗಂಟೆವರೆಗೂ ಅದನ್ನು ರಿಟೇಲರ್ ಅಂದ್ರೆ ಸಾರ್ವಜನಿಕರಿಗೆ ಅದನ್ನ ಮಾರುಕಟ್ಟೆ ರೀತಿಯಲ್ಲಿ ಅದನ್ನ ಬಳಸ್ಕೊಂಡು ವ್ಯಾಪಾರ ಮಾಡ್ತಾ ಇದ್ರು. ಅದನ್ನ ಈ ಒಂದು ಸೋಷಿಯಲ್ ಮೀಡಿಯಾಗಳಾಗಿರ್ಬೋದು, ಸಾರ್ವಜನಿಕರಿಂದ ಸಂಘ ಸಂಸ್ಥೆಗಳಿಂದ ಬಂದಿರತಕ್ಕಂಥ ಅಹವಾಲುಗಳು ಆಗಿರ್ಬೋದು, ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಬಂದಿರತಕ್ಕಂಥ ದೂರುಗಳನ್ನು ನಾವು ಎಲ್ಲಾ ದೂರುಗಳನ್ನು ಮತ್ತೆ ಪರಿಗಣನೆ ತಗೊಂಡು ನಾವು ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಕೆ ಸೂರ್ಯನಾರಾಯಣ ಸರ್ ಅವರ ಹಾಗೂ ಉಪಾಧ್ಯಕ್ಷರು ಮತ್ತು ಗೌರವಾನ್ವಿತ ಎಲ್ಲಾ ಸದಸ್ಯರುಗಳೊಂದಿಗೆ ನಾವು ಈ ಒಂದು ಮಾರ್ಕೆಟ್ ಶಿಫ್ಟಿಂಗ್ ನ ಯಾವ ರೀತಿ ಇದನ್ನ ಮಾಡೋಣ ಸರ್ ಅಂತೇಳಿ ಚರ್ಚೆ ಮಾಡಿದಾಗ ಅವರು ಅದಕ್ಕೆ ಒಂದು ಸೊಲ್ಯೂಷನ್ ಹುಡುಕಿ ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ ಈ ಹಿಂದೆ ಈಗಾಗಲೇ ಶೆಡ್ಗಳೆಲ್ಲ ನಿರ್ಮಾಣ ಮಾಡಿ ಕೊಟ್ಟಿದ್ರು, ಬಟ್ ಆದ್ರೂ ಅವರು ರೋಡ್ ಅಲ್ಲೇ ಕೂತು ಎಲ್ಲ ವ್ಯಾಪಾರ ಮಾಡ್ತಿದ್ರು. ಅದಕ್ಕಾಗಿ ಅವರ ಒಂದು ನಿರ್ದೇಶನದಂತೆ ನಾವು ಒಂದು ನಮ್ಮ ಆರೋಗ್ಯ ಶಾಖೆ ಹೆಲ್ತ್ ಇನ್ಸ್ಪೆಕ್ಟರ್ ಮತ್ತೆ ನಮ್ಮ ಹೊನ್ನೂರು ಸ್ವಾಮಿ ಅವರು ಮತ್ತೆ ನಮ್ಮ ಪೌರ ಕಾರ್ಮಿಕರು, ಲೋಡರ್ಸ್, ಡ್ರೈವರ್ಗಳು ಎಲ್ಲರೂ ಒಂದು ತಂಡ ನಮ್ಮ ಬೆಟಾಲಿಯನ್ ಒಂದು ರೆಡಿ ಮಾಡ್ಕೊಂಡು ಅರ್ಲಿ ಮಾರ್ನಿಂಗ್ ಒಂದು 3:30ಯಿಂದ ನಾವು ಅದನ್ನ ತೆರವುಗೊಳಿಸೋ ಕಾರ್ಯ ಅವರಿಗೆ ಮಂದಟ್ಟು ಮಾಡಿ, ಬೇಡಪ್ಪ ಈ ರಸ್ತೆನಲ್ಲಿ ನೀವು ಈ ರೀತಿ ವ್ಯಾಪಾರ ಮಾಡೋದ್ರಿಂದ ರೈಲ್ವೆ ನಿಲ್ದಾಣಕ್ಕೆ ಹೋಗಿರ್ತಕ್ಕಂಥ ಬರ್ತಕ್ಕಂಥ ಪ್ರಯಾಣಿಕರಿಗೆ ತುಂಬಾ ತೊಂದರೆ ಆಗುತ್ತೆ ಅಂತ ತಿಳ್ಕೊಂಡು ಅವರಿಗೆ ಮಂದಟ್ಟು ಮಾಡಿ ಆ ಒಂದು ಮಾರುಕಟ್ಟೆನ ನಾವು ಪಕ್ಕದಲ್ಲಿ ಇರ್ತಕ್ಕಂಥ ಖಾಲಿ ಜಾಗದಲ್ಲಿ ಶಿಫ್ಟ್ ಮಾಡಿದಕ್ಕೆ ಈ ಒಂದು ಹೋಲ್ಸೇಲ್ ವ್ಯಾಪಾರಸ್ಥರಿಗೆ ಹಾಗೂ ನಾವು ಡೈಲಿ ಪ್ರತಿನಿತ್ಯ ಏನು ವ್ಯಾಪಾರ ನಮಗೆ ಏನು ಒದಗಿಸ್ಕೊಡ್ತಾರೋ ತರಕಾರಿ ಮಾರುಕಟ್ಟೆ ಅವ್ರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಹಾಗೂ ಕುರಿಕುಪ್ಪ ಸಾರ್ವಜನಿಕರಿಗೂ ಈ ಒಂದು ಸೌಲಭ್ಯ ನಾವೇನು ಮಾಡಿಕೊಟ್ಟಿದ್ವಿ, ರೈಲ್ವೆ ನಿಲ್ದಾಣಕ್ಕೆ ಹೋಗೋ ರಸ್ತೆನ ಸುಗಮವಾಗಿ ಮಾಡ್ಕೊಳ್ಳಿಕ್ಕೆ ನಮ್ಮ ಹಿಂದೆ ನಿಂತ್ಕೊಂಡು ಬ್ಯಾಕ್ ಎಂಡ್ ಅಲ್ಲಿ ನಿಂತ್ಕೊಂಡು ನಮ್ಮ ಬಾಡಿ ಏನ್ ನಮಗೆ ನಿರ್ದೇಶನ ಕೊಟ್ಟಿತ್ತು ಆ ರೀತಿ ನಾವು ಕ್ರಮ ವಹಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿ ಕೊಟ್ಟಿದ್ದೇವೆ. ಮಾನ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಮಾನ್ಯ ಮೇಡಮ್ ಅವರು ನಮ್ಮ ಕುರಿಕುಪ್ಪ ಪುರಸಭೆ ವ್ಯಾಪ್ತಿಯಲ್ಲಿನ ಈ ಫಲಾನುಭವಿಗಳಿಗೆ ಏನಪ್ಪಾ ಅಂದ್ರೆ ಈಗ ಬೀದಿ ಬದಿ ವ್ಯಾಪಾರಸ್ಥರಿಗೆ ಒಂದು 432 ಜನಗಳಿಗೆ ಇಲ್ಲಿವರೆಗೂ ಒಂದು 432 ಜನಗಳಿಗೆ ಬೀದಿ ಬದಿ ವ್ಯಾಪಾರಸ್ಥರಿಗೆ ಸ್ಲಾಬ್ ವೈಸ್ ಒಂದು 15,000 ಹಿಡಿದು 15,000, 20,000, 50,000, 15,000ಕ್ಕೆ 12 ಕಂತು ಮಾಡಿದ್ದಾರೆ, 20,000ಕ್ಕೆ 16 ಕಂತು ಪ್ರಕಾರ, 50,000ಕ್ಕೆ 36 ಕಂತಿನ ಪ್ರಕಾರ ಒಂದೊಂದೇ ಸಾಲಗಳನ್ನ ತೀರಿಸಿದಂಗೆಲ್ಲ ಈ ರೀತಿ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ವಿಶೇಷ ಚೇತನರಿಗೆ 5 ಫಲಾನುಭವಿಗಳಿಗೆ ಮಾನ್ಯ ಶಾಸಕರು ಮೇಡಮ್ ಅವರು ಯಂತ್ರಚಾಲಿತ ದ್ವಿಚಕ್ರ ವಾಹನವನ್ನು ಅವರು ನೀಡಿರುತ್ತಾರೆ. ಅದೇ ರೀತಿಯಾಗಿ SC ST ಪಂಗಡಗಳಿಗೆ SC ಅವರಿಗೆ 88 ಗ್ಯಾಸ್ ಸ್ಟವ್ ಇತ್ತು ಸಲಕರಣೆಗಳು ಕೊಟ್ಟಿರ್ತಾರೆ. ಅದೇ ರೀತಿಯಾಗಿ ST ಜನಾಂಗದವರಿಗೆ 18 ಫಲಾನುಭವಿಗಳಿಗೆ ಕೊಟ್ಟಿರ್ತಾರೆ. ಇದೇ ರೀತಿಯಾಗಿ ನಾವು N4 ನಗರೋತ್ಥಾನ ಫೇಸ್ 4 ಅಲ್ಲಿ 5 ಜನ ವಿಶೇಷ ಚೇತನ ಫಲಾನುಭವಿಗಳಿಗೆ ಪ್ರತಿ ಒಬ್ಬರಿಗೆ 1 ಲಕ್ಷ ನಾವು ಠೇವಣಿ ಅಮೌಂಟ್ ಅನ್ನು ಮಾಡಿ ಅವರಿಗೆ ಜೀವಂತ ಅವಧಿ ಇರೋವರೆಗೂ ಅವರಿಗೆ ಪಿಂಚಣಿ ರೂಪದಲ್ಲಿ ಆ ಒಂದು ಮೊತ್ತವನ್ನು ಬರಲಿಕ್ಕೆ ನಮ್ಮ ಮೇಡಮ್ ಅವರು ತುಂಬಾನೇ ಸಹಕಾರ ನೀಡಿದ್ದಾರೆ. ಅದರಲ್ಲಿ ಅವ್ರದ್ದು ತುಂಬಾನೇ ಇಂಟ್ರೆಸ್ಟ್ ಇಂದ ಇದು ಮಾಡಿಕೊಟ್ಟಿದ್ದಾರೆ. ಈ ಒಂದು ಎಲ್ಲಾ ಇದಕ್ಕೂ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಇನ್ನು ಕುರೆಕುಪ್ಪ ಪುರಸಭೆಯಲ್ಲಿ 23 ಸದಸ್ಯರಿದ್ದು ಅಭಿವೃದ್ಧಿ ವಿಚಾರದಲ್ಲಿ ಆಡಳಿತ ವಿರೋಧ ಪಕ್ಷವೆಂಬ ಭೇದವನ್ನ ಮರೆಯುತ್ತಾರೆ ಎಂಬ ಮಾತುಗಳಿದೆ. ಅಭಿವೃದ್ಧಿಯ ಕುರಿತು ಸಾಕಷ್ಟು ನಿರೀಕ್ಷೆಗಳನ್ನ ಕೂಡ ಹೊಂದಿರುವ ಕುರೆಕುಪ್ಪ ಪುರಸಭೆ ಸದಸ್ಯರು ಹಾಗೂ ಜೆಡಿಎಸ್ ಪಕ್ಷದ ರಾಜ್ಯ ನಾಯಕರು ಆಗಿರುವ ಎನ್ ಸೋಮಪ್ಪ ಮೀಡಿಯಾ ಜರ್ನಿ ಜೊತೆ ಮಾತನಾಡಿ ತಮ್ಮ ನಿರೀಕ್ಷೆಗಳನ್ನ ಹಂಚಿಕೊಂಡ್ರು. ಪುರಸಭೆ ಅಭಿವೃದ್ಧಿಗೆ ಹಾಲಿ ಅಧ್ಯಕ್ಷರ ಕಾರ್ಯವೈಖರಿಗೆ ಮೆಚ್ಚುಗೆ ಸೂಚಿಸಿದ್ರು. ಹಾಗೆಯೇ ಸ್ಥಳೀಯ ಶಾಸಕರು ಜವಾಬ್ದಾರಿ ವಹಿಸುವ ಮೂಲಕ ಹೊಸ ಯೋಜನೆಗಳಿಗೆ ಮುಂದಾಗಬೇಕು ಎಂದು ಮನವಿ ಮಾಡಿದ್ದಾರೆ. ನಾಡಿನ ಸಮಸ್ತ ಜನತೆಗೆ 80ನೇ ಸ್ವಾತಂತ್ರ್ಯೋತ್ಸವದ ದಿನಾಚರಣೆಯ ಶುಭಾಶಯಗಳನ್ನು ಅರ್ಪಿಸುತ್ತಿದ್ದೇನೆ. ನನ್ನ ಹೆಸರು ಎನ್ ಸೋಮಪ್ಪ ಅಂತೇಳಿ, ಕುರೆಕುಪ್ಪ ಪುರಸಭೆಯ ಸದಸ್ಯರು ಹಾಗೂ ರಾಜ್ಯ ಪರಿಶಿಷ್ಟ ಪಂಗಡದ ಮಹಾಪ್ರಧಾನ ಕಾರ್ಯದರ್ಶಿಗಳು JDS ಪಕ್ಷ. ನಾನು ಈ ವಾಹಿನಿಯ ಮೂಲಕ ನನ್ನ ಕುರೆಕುಪ್ಪ ಪುರಸಭೆಯ ಅಭಿವೃದ್ಧಿಯ ಬಗ್ಗೆ ನಾನು ಮಾತಾಡಬೇಕಾದ್ರೆ ಸುಮಾರು, ಯಾಕಂದ್ರೆ ಕುರೆಕುಪ್ಪ ಪುರಸಭೆಯಾಗಿ 10 ವರ್ಷ ನಾವು ಕಾಲಿಡ್ತಾ ಬರ್ತಿದ್ದೇವೆ. ಆದರೆ ಇನ್ನು 5 ವರ್ಷದ ಹಿಂದೆ ಕೆಲಸ ಏನಾಗಿತ್ತು ನಮಗೆ ಕಣ್ಣಿಗೆ ಕಾಣಿಸ್ತಿದ್ದಿಲ್ಲ. ಇತ್ತೀಚೆಗೆ ಯಾಕಂದ್ರೆ ಅಧ್ಯಕ್ಷರಾಗಿರ್ತಕ್ಕಂಥ ಕೆ ಸೂರ್ಯನಾರಾಯಣ ಕಲ್ಗುಡಪ್ಪ ಅವರು ಇದ್ದಾಗ ಈಗ ಹಾಲಿ ಸೂರ್ಯನಾರಾಯಣ ಅವರ ಅಧ್ಯಕ್ಷತೆಯಲ್ಲಿ ಅಭಿವೃದ್ಧಿ ಕೆಲಸಗಳು ನಡೀತಿದ್ದೇವೆ. ನಾವು ಅದನ್ನ ಅಲ್ಲಗಳೆಯಲ್ಲಿ ಹೋಗಲ್ಲ. ಆದರೆ ನಾನು ಈ ವಾಹಿನಿಯ ಮೂಲಕ ಮನವಿ ಮಾಡಿಕೊಳ್ಳೋದೇನೆಂದ್ರೆ, ನಮ್ಮ ಕುರೆಕುಪ್ಪ ಪುರಸಭೆ, ಯಾಕಂದ್ರೆ ಇದು ಪುರಸಭೆ ಅಂತ ಹೇಳ್ತೀವಲ್ಲ, ಈ ಪುರಸಭೆಯಾಗಿ ನಮಗೆ ಕಾಣಿಸ್ತಾ ಇಲ್ಲ.
ಇವತ್ತಿಗೆ ನೋಡಿದ್ರು ಕೂಡ ನಾವು ಯಾವುದೋ ಒಂದು ಇಂಟೀರಿಯರ್ ವಿಲೇಜ್ ನಲ್ಲಿ ಇದ್ದಂಗೆ ಕಾಣ್ತದೇವೆ ನಾವು. ಅದಕ್ಕಾಗಿ ಇಲ್ಲಿ ಇರ್ತಕ್ಕಂಥ ಸ್ಟೂಡೆಂಟ್ಗಳು ಹೆಂಗಂದ್ರೆ ವಿದ್ಯಾರ್ಥಿಗಳಿಗೆ ಹಾಗೂ ವಿದ್ಯಾರ್ಥಿನಿಯರಿಗೆ ನಾನು ಮಾನ್ಯ ಶಾಸಕರು ಹಾಗೂ ಸಂಸದರಲ್ಲಿ ನಾನು ಒತ್ತಾಯಪೂರ್ವಕವಾಗಿ ಅವರಲ್ಲಿ ಮನವಿ ಮಾಡ್ಕೊಳ್ತಿದ್ದೇನೆ. ದಯಮಾಡಿ ತಾವು ಇತ್ತಾಗ ನಮ್ಮ ಪುರಸಭೆಗೆ ಮುತುವರ್ಜಿ ವಹಿಸಿ ತಮ್ಮ ಅನುದಾನದ ಅಡಿಯಲ್ಲಿ ಅಂದ್ರೆ DMF ಆಗಿರ್ಬೋದು, ಆಮ್ಯಾಗ KKRDB ಆಗಿರ್ಬೋದು, ಅಥವಾ KMRC ಆಗಿರ್ಬೋದು, ಹಲವಾರು ವಿಧದಲ್ಲಿರ್ತಕ್ಕಂಥ ತಮ್ಮ ಆಧೀನದಲ್ಲಿ ಬರ್ತಕ್ಕಂಥ ಅನುದಾನಗಳನ್ನ ನಮ್ಮ ಕುರೆಕುಪ್ಪ ಪುರಸಭೆಗೆ ಹಾಕಿ ಇಲ್ಲಿ, ಯಾಕಂದ್ರೆ ನಮ್ಮ ಕುರೆಕುಪ್ಪ ಪುರಸಭೆಯ ಸರಹದ್ದಿನಲ್ಲಿ ಬರ್ತಕ್ಕಂಥ ಪಶುಸಂಗೋಪನಾ ಇಲಾಖೆಯಲ್ಲಿ ಸಾಕಷ್ಟು ಭೂಮಿ ಇದೆ, ಅದು ಸುಮ್ಮನೆ ಬಂಜರ್ ಭೂಮಿ ಆಗಿದೆ, ಅಲ್ಲಿ ಯಾವುದು ಡೆವಲಪ್ಮೆಂಟ್ಸ್ ಇಲ್ಲ. ದಯಮಾಡಿ ಮಾನ್ಯ ಶಾಸಕರು ಸಂಸದರು ಅಲ್ಲಿ ನಮಗೆ ಕುರೆಕುಪ್ಪ ಪುರಸಭೆಗೆ ಒಂದು 30 ಎಕರೆ ನೀವು ನಮಗೆ ಪುರಸಭೆಗೆ ವರ್ಗಾವಣೆ ಮಾಡಿ ಆ 30 ಎಕರೆಯಲ್ಲಿ ನಮ್ಮ ಪುರಸಭೆಯಲ್ಲಿ ಬರ್ತಕ್ಕಂಥ ಮಕ್ಕಳುಗಳಿಗೆ, ವಿದ್ಯಾರ್ಥಿಗಳಿಗೆ ಅಲ್ಲಿ ITI ಕಾಲೇಜ್ ಆಗಿರ್ಬೋದು, ಡಿಪ್ಲೊಮಾ ಕಾಲೇಜ್ ಆಗಿರ್ಬೋದು, ಹಾಗೂ ನನ್ನ ಅಕ್ಕ ತಂಗಿಯರಿಗೆ ವಿದ್ಯಾರ್ಥಿನಿಯರಿಗೆ ನರ್ಸಿಂಗ್ ಕೋರ್ಸ್ ಕಾಲೇಜ್ ಆಗಿರ್ಬೋದು, ಹಾಗೂ ಹೊಲಿಗೆ ಯಂತ್ರದ ಕೇಂದ್ರ ಆಗಿರ್ಬೋದು, ಇತರ ಕೆಲಸ ಈ ಕಾಮಗಾರಿಗಳನ್ನ ನೀವು ಮಾಡಿದ್ರೆ ಮಕ್ಕಳಿಗೆ ಒಳ್ಳೇದಾಗ್ತತೆ. ಅದ್ರ ಜೊತೆಗೆ ನಾನು ದಯಮಾಡಿ ತಮ್ಮಲ್ಲಿ ಮತ್ತೊಮ್ಮೆ ಮನವಿ ಮಾಡ್ಕೊಳ್ತೇನೆ. ಇಲ್ಲಿ ಯಾಕಂದ್ರೆ ಇಂಡಸ್ಟ್ರಿಯಲ್ ಏರಿಯಾ ಇದು, ಇಲ್ಲಿ ಯಾಕಂದ್ರೆ ಧೂಳು ದುಮ್ಮು ಇನ್ನೊಂದು ಮುನ್ನೊಂದು ನಾವು ಸೇವನೆ ಮಾಡಿ ಇಲ್ಲಿ ಕ್ಯಾನ್ಸರ್ ಅಂತ ಎಮ್ಮರ ಪಿಡುಗಲಿಂದ ನಾವಿಲ್ಲಿ ಜೀವನ ಸಾಗಿಸ್ತಿದ್ದೇವೆ. ದಯಮಾಡಿ ಇಲ್ಲಿ ತಾವು ಯಾವುದೇ ಕಾರಣಕ್ಕೂ ಕೂಡ ಒಂದು ತಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ, ಇಲ್ಲಿ ಕ್ಯಾನ್ಸರ್ ಆಸ್ಪತ್ರೆ, ದಯಮಾಡಿ ಇಲ್ಲಿ ಕ್ಯಾನ್ಸರ್ ಆಸ್ಪತ್ರೆನ ಉದ್ಘಾಟನೆ ಮಾಡಕ್ಕೆ ತಾವು ಅನುವು ಮಾಡಿಕೊಡ್ಬೇಕು. ತಾವು ಯಾಕಂದ್ರೆ ಮುತುವರ್ಜಿ ವಹಿಸ್ಬೇಕು ಮಾನ್ಯ ಶಾಸಕರು. ಯಾಕಂದ್ರೆ ತಾವು ಕೂಡ ಈ ನಮ್ಮ ಸಂಡೂರು ಕ್ಷೇತ್ರದ ತಾಯಿಯಂದೇ ಹೆಸರಾಗಿರ್ತಕ್ಕಂಥ ತಾವು ತಮ್ಮ ಒಡಿಲಿನಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳುಗಳನ್ನ ಯಾವ್ದು ರೀತಿ ಜೋಪಾನ ಮಾಡಬೇಕು ತಮಗೆ ಗೊತ್ತಿರ್ತಕ್ಕಂಥ ವಿಷಯ. ದಯಮಾಡಿ ನೀವು ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಂದು ಸ್ಥಾಪನೆ ಮಾಡ್ಬೇಕಂತ ತಮ್ಮನ್ನು ಮನವಿ ಮಾಡ್ಕೊಳ್ತೇನೆ. ಅದೇ ರೀತಿಯಾಗಿ ನಮ್ಮ ಕುರೆಕುಪ್ಪ ಪುರಸಭೆಯಲ್ಲಿ ಯಾಕಂದ್ರೆ ನಗರೋತ್ಥಾನ ಇಲಾಖೆ, ಆಮ್ಯಾಗ SFC, ಆಮ್ಯಾಗ 15 ಫೈನಾನ್ಸು, ಹಲವಾರು ಯೋಜನೆಗಳಿದಾವೆ, ಹಲವಾರು ಇದಾವೆ. ಅದರಲ್ಲಿ ಯಾಕಂದ್ರೆ ಇತ್ತೀಚೆಗೆ ನಮಗೆ ಗ್ರಾಂಟ್ ಬರ್ತಾ ಇಲ್ಲ. ದಯಮಾಡಿ ವಿಶೇಷ ಪ್ಯಾಕೇಜ್ ಅಡಿಯಲ್ಲಿ, ಯಾಕಂದ್ರೆ ನಗರೋತ್ಥಾನ ಇಲಾಖೆಯಲ್ಲಿ ಯೋಜನೆಯಲ್ಲಿ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ದುಡ್ಡು ಬರ್ತದೆ, ಅದರಲ್ಲಿ ನಮ್ಗೆ ಈ ಸರಿ ಬಂದಿಲ್ಲ. ದಯಮಾಡಿ ಮಾನ್ಯ ಶಾಸಕರಲ್ಲಿ ನಾವು ಕೈ ಮುಗಿದು ಮನವಿ ಮಾಡ್ಕೊಳ್ತೇವೆ, ದಯಮಾಡಿ ಆ ಅನುದಾನನ ವಿಶೇಷ ಪ್ಯಾಕೇಜ್ ನಡಿಯಲ್ಲಿ ಜಾಸ್ತಿ ವಹಿಸಿ ನಮ್ಮ ಕುರೆಕುಪ್ಪ, ಯಾಕಂದ್ರೆ ಇದು ನಾನು ಮೊದಲೇ ಹೇಳಿದೆ ಹಳ್ಳಿ ವಿಲೇಜ್ ಇದ್ದಂಗೆ ಐತೆ ಅಂತೇಳಿ. ಈ ಪುರಸಭೆ ಅಂತಂದೇಳಿ ಹೆಸರು ಬರ್ಬೇಕಾದ್ರೆ ಇಲ್ಲಿ ಅಂಡರ್ಗ್ರೌಂಡ್ ಡ್ರೈನ್ಗಳು ಆಗ್ಬೇಕು, ಆಮ್ಯಾಗ ಮನೆ ಮನೆಗೆ ಕುಡಿ ನೀರಿನ ವ್ಯವಸ್ಥೆ ಆಗ್ಬೇಕು. ಆದ್ರೆ ನೀವು ಬಹುಗ್ರಾಮ ಯೋಜನೆ ಅಡಿಯಲ್ಲಿ ನೀರಿನ ವ್ಯವಸ್ಥೆ, ಕುಡಿಯ ನೀರಿಗೆ ಆಗ್ತಕ್ಕಂಥ ಕಾಮಗಾರಿಗಳು ಈಗ ಓವರ್ ಹೆಡ್ ಟ್ಯಾಂಕ್ ಆಗಿರ್ಬೋದು, ಇವೆಲ್ಲ ಆಮೆಗತಿಯಲ್ಲಿ ನಡೀತಿದಾವ. ಅದನ್ನ ಫಾಸ್ಟ್ ಆಗಿ ನಡೆಸ್ತಕ್ಕಂಥ ವ್ಯವಸ್ಥೆ ಮಾಡಿ ಎಲ್ಲಾ ಜನಗಳಿಗೆ ಶುದ್ಧವಾದ ಕುಡಿಯೋ ನೀರಿನ ವ್ಯವಸ್ಥೆ ತಾವು ಮಾಡಿಕೊಡ್ಬೇಕಂತಂದೇಳಿ ತಮ್ಮಲ್ಲಿ ನಾನು ಕೈ ಮುಗಿದು ಮನವಿ ಮಾಡ್ಕೊಳ್ತಿದ್ದೇನೆ. ಇಷ್ಟು ಮಾತ್ರವಲ್ಲದೆ 3.6 ಎಕರೆ ಗ್ರಾಮಾಂತರ ಜಾಗದಲ್ಲಿ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ನಿರ್ಮಾಣಕ್ಕೆ ಅನುಮೋದನೆ ದೊರೆತಿದೆ. ಅದೇ ಸ್ಥಳದಲ್ಲಿ ಸುಮಾರು 100ರಿಂದ 150 ಜನ ಸ್ಥಳೀಯ ನಿವಾಸಿಗಳಿಗೆ ಹಕ್ಕು ಪತ್ರವನ್ನು ಶಾಸಕರು ಸಂಸದರಿಂದ ನೀಡಲಾಗುವುದು ಎಂಬ ಭರವಸೆಯನ್ನು ಕೂಡ ಅಧ್ಯಕ್ಷರಾದ ಸೂರ್ಯನಾರಾಯಣ ನೀಡಿದ್ದಾರೆ. ನಗರೋತ್ಥಾನದಿಂದ ಸುಮಾರು 8.50 ಕೋಟಿ ರೂಪಾಯಿ ವೆಚ್ಚದಲ್ಲಿಯೂ ಅನೇಕ ಯೋಜನೆಗಳನ್ನು ರೂಪಿಸಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಸದ್ಯಕ್ಕೆ 15 RO ಪ್ಲಾಂಟ್ಗಳ ಮೂಲಕ ಪುರಸಭೆ ವ್ಯಾಪ್ತಿಯ ಸಾರ್ವಜನಿಕರಿಗೆ ನೀರು ಒದಗಿಸಲಾಗ್ತಾ ಇದ್ದು, ಸಾಧ್ಯಾಂತ ವ್ಯತ್ಯಯವಾಗದಂತೆ ನಿರ್ವಹಿಸಲಾಗ್ತಿದೆ. ಕುರೆಕುಪ್ಪದ ಗುಡ್ಡದಲ್ಲಿ 10 ಲಕ್ಷ ಲೀಟರ್ ಹಾಗೂ ರೈಲ್ವೆ ನಿಲ್ದಾಣದಲ್ಲಿ 10 ಲಕ್ಷ ಲೀಟರ್ ಸಾಮರ್ಥ್ಯದ ಒಂದೊಂದು ಮೇಲ್ಮಟ್ಟದ ಸಂಗ್ರಹಾಗಾರವನ್ನ ನಿರ್ಮಿಸಲಾಗ್ತಿದ್ದು, ಇನ್ನು ಕೆಲವೇ ದಿನಗಳಲ್ಲಿ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಪಟ್ಟಣದ ಮನೆ ಮನೆಗೆ ನೀರು ಒದಗಿಸುತ್ತದೆ. ಸಾರ್ವಜನಿಕ ಶೌಚಾಲಯ, ಕುಡಿಯುವ ನೀರು, ಸ್ವಚ್ಛತೆ ಹಾಗೂ ಬೀದಿ ದೀಪಗಳ ಅಳವಡಿಕೆ ಸೇರಿದಂತೆ ಸಾರ್ವಜನಿಕರಿಗೆ ಬೇಕಾದ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಪುರಸಭೆ ಅಭಿವೃದ್ಧಿಯತ್ತ ದಾಪುಗಾಲು ಇಡುತ್ತಿದೆ. ನಿರೀಕ್ಷೆಯಂತೆ ಶಾಸಕರು, ಸಂಸದರ ಅನುದಾನಗಳು, ಸ್ಥಳೀಯ ಕಾರ್ಖಾನೆಗಳ ಸಾಮಾಜಿಕ ಜವಾಬ್ದಾರಿಗಳು, ಸರ್ಕಾರದ ಹಣಕಾಸು ಸಹಕಾರ ದೊರೆತು ಕುರೆಕುಪ್ಪ ಪುರಸಭೆ ಮಾದರಿ ಪುರಸಭೆ ಆಗಲಿ ಎಂಬುದು ನಮ್ಮ ಮೀಡಿಯಾ ಜರ್ನಿ ಚಾನೆಲ್ ಆಶಯ ಕೂಡ ಆಗಿದೆ. ಇದು ಈ ದಿನದ ವಿಶೇಷ. ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ.